ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಆನೂರು ಗ್ರಾಮ ಪಂಚಾಯತಿ ಎದುರುಗಡೆ ಇದ್ದೀವಿ. ದಿನಾಂಕ 24/2/2026 ಮಂಗಳವಾರದಂದು ಇವತ್ತು ಈ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಸಮಯ ಎಷ್ಟಾಗಿದೆ ಅಂತಂದ್ರೆ 10 ಗಂಟೆ 49 ಆಗಿದೆ. ಇಲ್ಲಿ ಒಂದೇ ಒಬ್ಬ ಸರ್ಕಾರಿ ಸಿಬ್ಬಂದಿಗಳು ಇಲ್ಲ. ಇವತ್ತು ಪಿಡಿ ಅಂದ್ರೆ MLA ಮೀಟಿಂಗ್ ಅದ ಅಂತ ಹೇಳಿ ಪಿಡಿ ಅವ್ರು ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನು ಉಳಿದ ಸಿಬ್ಬಂದಿಗಳು ಎಲ್ಲಿ ಹೋಗಿದಾರ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಇಲ್ಲ. ಒಂದೇ ಒಂದು ಸಿಬ್ಬಂದಿ ಒಳಗಡೆ ಹೋಗಿ ನೋಡಿದ್ರ ಒಬ್ಬ ಸಿಬ್ಬಂದಿಗಳು ಕಾಣ್ತಾ ಇಲ್ಲ. ಹೀಗಿರ್ಬೇಕಾದ್ರ ತಾಲೂಕಿನ ಆಡಳಿತ ವ್ಯವಸ್ಥೆ ಅಂದ್ರೆ ಗ್ರಾಮ ಪಂಚಾಯತಿ ನಡೀತಕ್ಕಂತ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇರಬಹುದು ಅನ್ನೋದು ಇವತ್ತು ತಾಲೂಕಿನ ಯುವ ಆಗಿರ್ತಕ್ಕಂತ ಈರಣ್ಣ ಕೌಲ್ಗಿ ಸರ್ ಅವರು ಆಗಿರ್ಬೋದು ಮತ್ತು ತಾಲೂಕಿನ MLA ಆಗಿರ್ತಕ್ಕಂತ ಶಾಸಕರಾಗಿರ್ತಕ್ಕಂತ MI ಪಾಟೀಲ್ ಅವರು ಇದ್ರ ಬಗ್ಗೆ ವೀಕ್ಷಣೆ ಮಾಡ್ಬೇಕು. ಇವತ್ತು ಸಾರ್ವಜನಿಕರು ಬಂದು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಏನಾದ್ರೂ ಇದ್ರೆ ಯಾರಿಗೆ ಕೇಳೋದು? ಇವತ್ತು ಗ್ರಾಮ ಪಂಚಾಯತಿಲಿ ಅಭಿವೃದ್ಧಿ ಅಧಿಕಾರಿ ಇಲ್ಲ ಅಂತಂದ್ರೆ ಅವ್ರು ಕೆಳಕ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂತ ಇನ್ನುಳಿದ ಸಿಬ್ಬಂದಿಗಳು ಎಲ್ಲಿ ಹೋಗಿದ್ದಾರೆ? ಇವರು ಇಲ್ಲ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ತೆಗೆಯೋದಾದ್ರೆ ಯಾಕೆ? ಇವತ್ತು ತಮ್ಮ ಅಳಿಲನ್ನು ಹಿಡ್ಕೊಂಡು ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಕೇಳ್ತಕ್ಕಂಥದ್ದು ಯಾರಿಗೆ ಕೇಳೋದು? ಹೀಗಿರ್ಬೇಕಾದ್ರೆ ಈಗ ನೋಡಿ, ನಾವೇ ಬಂದಿವಿ ನಾವು ಆಕಸ್ಮಿಕವಾಗಿ ಬಂದ್ ಭೇಟಿ ಕೊಟ್ಟಾಗ ಇಲ್ಲಿ ಒಬ್ರು ಹೆಣ್ಮಗಳು ಬಂದ್ ಕೇಳ್ತಾ ಇದಾರೆ. ಅವ್ರು ಮನೆ 4 ವರ್ಷದ ಹಿಂದೆ ಮನೆ ಆಗಿದಂತ ಇವತ್ತು GPS ಫೋಟೋ ಮಾಡಂತೇಳಿ ಪ್ರತಿದಿನ ಇಲ್ಲಿ ಬಂದ್ ಭೇಟಿ ಕೊಡ್ತಾ ಇದ್ದೀವಿ. ಯಾರು ಇರ್ತಾ ಇಲ್ಲ, ಯಾರಿಗೆ ಹೇಳೋದು ಅಂತ ಅವ್ರು ಅಳಲನ್ನು ತೋಡ್ಕೊತಿದಾರ. ಅವ್ರ ಜೊತೆಗೆ ಮಾತಾಡೋಣ, ಏನ್ ಹೇಳ್ತಾರ ಅನ್ನೋದು. ಅಮ್ಮ ನಮಸ್ಕಾರ. ನಮಸ್ಕಾರ. ಏನ್ರಿ ಹೆಸರು ನಿಮ್ದು? ಬಾಗಮ್ಮದ ನೋಡ್ರಿ. ಬಾಗಮ್ಮದ. ಏನದ್ರಿ ನಿಮ್ ಸಮಸ್ಯೆ? ಮನಿ ಇದ್ರಿ, ಫೋಟೋ ತೆಗೆದಿಲ್ರಿ. ಹಾ ರೀ. ಒಟ್ಟ ದಿನ ಬರೋದು, ದಿನ ಇದೇ ಹೇಳೋದು, ದಿನ ಬರೋದು, ದಿನ ಇದೇ ಹೇಳದ್ರಿ. ಅವ್ರು ಇವತ್ ತೆಗಿತೇವ್, ನಾಳೆ ತೆಗಿತೇವ್ ಇದೇ ಹೇಳಕತ್ತಾರ. ಯಾರು ಹೇಳ್ತಾರ ಇವತ್ ತೆಗಿತೇವ್ ನಾಳೆ ತೆಗಿತೇವ್? ಪಂಚಾಯತ್ಯಾಗ ಇರೋರ್ರಿ. ಪಂಚಾಯತಿಗೆ ಇರೋರ್ ಅಂತಂದ್ರೆ ಇಲ್ಲಿ ಏನಾದ್ರು ಹೆಸರು ಗೊತ್ತದೇನ್ರಿ ಅವ್ರದ್ದು ಯಾರ್ದು ಅಂತ? ಒಟ್ಟು ಮಂದಿ ಕೇಳೋಣ ಅದೇ ಹೇಳ್ತಾರ್ರಿ ಅವ್ರು. ಬರ್ತೀರಿ ನಾಳೆ ತೆಗಿತೇವ್, ನಾಳೆ ತೆಗಿತೇವ್ ಆಶ್ವಾಸನೆ ಹೇಳ್ತಾರ್ರಿ. ಅನಂತ್ ಸರ್ ಕರ್ಕೊಂಡ್ ಬರ್ತೇವ್, ನಮ್ ಇದ್ರಾಗ ಹಿಡಿಯಲ್ಲ, ಅನಂತ್ ಸರ್ಗ ನಾಳೆ ತರ್ತೇವ್, ನಾಡ್ ತರ್ತೇವ್ ಇದೇ ಹೇಳ್ತಾರಿ. ಎಷ್ಟು ದಿನದಿಂದ ಹೇಳತ್ತಾರ ಹಿಂಗ್ರಿ? ಈಗ ಹೆಂಗೆ 4 ವರ್ಷ ಆಯ್ತ್ರಿ ನಡ್ದದ್ರಿ. ಈಗ ಚಾಲೂನೇ ರೀ. 4 ವರ್ಷದಿಂದ ಇದೇ ನಡ್ದದ್ರಿ. ಎಲ್ಲಿಗೆ ಬಂದದ ನಿಮ್ ಮನಿ ರೀ? ಈಗ ಎಲ್ಲಾ ಚತ್ತಿ ಬಂದ್ ನಿಂತದ್ರಿ. ಚತ್ತಿಗೆ ಬಂದ್ ನಿಂತದ. ನೀವ್ ದುಡ್ಡಾಗ ಕಟ್ಕೊಂಡಿರಿ? ನೀವ್ ದುಡ್ಡಾಗ ಕಟ್ಕೊಂಡ್ರಿ. ಈಗ ಬಿಲ್ ಮಾಡಂದ್ರ ಅವ್ರು ಮಾಡ್ತಾ ಇಲ್ಲ. 2 ಬಿಲ್ ಬರೋವ್ರಿ, 2 ಬಿಲ್ ಬಂದವ್ರಿ. 2 ಬಿಲ್ ಆಗ್ಯಾವ, ಇನ್ನ 2 ಬಿಲ್ ಆಗಿಲ್ಲ. ಆಗಿಲ್ರಿ. ಅದಕ್ಕಾಗಿ ನಾವ್ ಮತ್ ಈಗ ಬಂದಿದ್ರಿ. ನೀವ್ ಇರ್ಲಿ, ಅವ್ರ ಇಲ್ಲಲ್ರಿ, ನಾವ್ ಕೇಳಕ್ ಬಂದಿನಿ. ಅದೇ ಕೇಳೋ ಸಲುವಾಗಿ ಬಂದಿರಿ. ಈಗಂತೂ ಯಾರು ಸಿಬ್ಬಂದಿಗಳು ಇಲ್ಲ ಇಲ್ಲಿ. ಇಲ್ರಿ. ಮತ್ ಹಿಂಗ್ ದಿನ ಬಂದ್ ಹೇಳಿದಾಗ ಮತ್ ನೀವು ದಿನ ಇದೇರಿ ಹಿಂಗ್ ಹೋಗೋದು, ಹಣಿಕೆ ಹಾಕೋದು, ಮನಿಗ್ ಹೋಗೋದ್ರಿ. ತಾಲೂಕಿನ ಹೋಗಿ ಭೇಟಿ ಆಗ್ಬೇಕಾಗಿತ್ತಲ್ಲ. ಇಲ್ಲಿ ಮೇಡಮ್ರಿ, ಇಲ್ಲಿ ಊರಾನವ್ರ ಬಿಟ್ಟು ಎಲ್ಲಿ ಭೇಟಿ ಆಗೋದು? ನಾವೆಲ್ಲ ಮಳ ಮಂದಿ, ನಮ್ಗೇನ್ ಶಾಣೆ ಮಂದ್ರಿ ಆ ಕಡೆ ಮುಂದಕ್ ಹೋಗ್ಲಕ. ದುಡ್ಡು ಕೊಟ್ಟರು ನೆಲೆ ಇಲ್ರಿ. ಅಫ್ಜಲ್ಪುರದಾಗ ಇರೋ ಸರ್ ಕರ್ಕೊಂಡ್ ಬರ್ತೇವತ್ತಾರ, ಅದು ಕರ್ಕೊಂಡ್ ಬರೋದಿಲ್ಲ, ಕೊಟ್ಟರು ತೆಗೆದಿಲ್ಲ. ಅಫ್ಜಲ್ಪುರದಾಗ ಇರೋ ಸರ್ ಅವನ ಕೈ ಮೇಲೆ ಬರ್ತದಂತ ನಮ್ಮ ಮನಿ ಫೋಟೋ. ಅವನಿಗೆ ಕರ್ಕೊಂಬರ್ರಿ ಅಂದ್ರೆ ಇಲ್ರಿ. ಇಲ್ಲಿ ಅವನೇ ತೆಗಿಯಲತ್ರಿ. ಅವ್ರ ಮೊಬೈಲ್ದಾಗ ಬರ್ಲತ್ತಿ ಇಲ್ಲಿ ಅವ್ನಿಗೆ. ಅಲ್ಲಿ ಅವನಿಗೆ ಕರ್ಕೊಂಬರ್ರಿ ಅಂದ್ರ ಅನ್ನೋದು ಒಳ್ಳೆ ಹಂಗೆ ಒತ್ತಾಕದೆ. ಎಷ್ಟು ವರ್ಷ ಆಯ್ತು? ಈಗ 4ನೇ ಬಿತ್ರಿ. ಅದು ಮನಿ ಕಟ್ಲಿಕತ್ರಿ. 4 ವರ್ಷ. ಹ್ಞೂ ರೀ. 3 ಹೋಗಿ 4 ಚಾಲು ಬಿತ್ರಿ. ಜೆಂಡ ಆರಿಸದ ಬಳಕೆ ಹೇಳಿದಾರೆ ಎಲ್ಲರಿಗೂ. ಇಲ್ಲಿ ಹಾಕ್ತಾರಿ, ನಾಳೆ ಹಾಕ್ತಿವಿ, ಇವತ್ತು ಹಾಕ್ತಿವಿ ಅಂದ್ರೆ ಹೋಗ್ಬಿಟ್ಟಲ್ಲ. ಏನ್ ಮಾಡೋದ್ರಿ? ಬಟ್ ಪಂಚಾಯತಿ ಬಂದ್ ಕೆಲಸ ಆಗಿಲ್ರಿ ಅಲ್ಲಿ. ಪಂಚಾಯತಿ ಒಂದ್ ಇದ್ರ ಆ ಕಡೆ ಈ ಊರಾಗ ಏನದ, ನಾಳೆಗೆ ಏನಿದ್ರು ಈ ಊರಾಗ ಯಾರು ಏನೋ ಸಮಸ್ಯೆ ಕೇಳ್ಬಾರ್ದ ನಂಗ ಆತದಲ್ಲಿ. ಇಲ್ಲಿ ಇದ್ರಾಗ ಪಂಚಾಯತಿ ಇದ್ದ ಏರಿಯಾದಾಗ ಈ ಏರಿಯಾದಾಗ ಲೈಟ್ ಇಲ್ರಿ, ನೀರ್ ಇಲ್ರಿ, ಮಳೆ ನೀರು ಬರ್ತಾ ಕುಡಿಯೋತಾರ. ಕೊಡೋದ್ ಆತ್ರಿ ಮೇಡಮ್. ಬೋರ್ಡ್ ತೋರಿಸಿರ, ಪಾಯಿಂಟ್ ತೋರಿಸಿರ, ಹಾಕಿಲ್ಲ. ಪಾಯಿಂಟ್ ತೋರ್ಸ ಸಂಬಂಧ ಮಂದಿ ಸಿಬ್ಬಂದಿಗಳು ಈಗ ಅಚಾನಕ್ ಒಬ್ರು ಮನ್ಯಾಗ ಹೋದಾಕ್ಯಾರ. ಅವ್ರು ಒಂದ್ ಕೂಡ ಕೊಡ್ತಾರ ಒಂದಿನ. ಮಧ್ಯಾಹ್ನ ಯಾಕೆ ಬರ್ತೀರ, ಮೀಟರ್ ಬರ್ತದ ಅಂತಾರ ಅವ್ರು. ಇಲ್ಲಿ ವಿದ್ಯುತ್ ಬಲ್ಬ್ಗಳು ಇಲ್ರಿ. ಇಲ್ಲಿ ಎಷ್ಟು ವರ್ಷ ಇಲ್ಲ, ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾರೆ, ವರ್ಷಕ್ಕೊಮ್ಮೆ ಜಾತ್ರೆ ಬರ್ತಾರ. 3 ಜಾತ್ರೆ ಜೂನ್ದಾಗ ಮೇ ಜೂನ್ ಹಾಕೋರ್ ಮತ್ ರಿಟರ್ನ್ ಹಾಕದೇ ಇಲ್ಲ. ಹಾಕದೇ ಇಲ್ಲ, ಹಾಕ್ತೇವಂತ. ನೀವು ರಾತ್ರಿ ಬರ್ಬೇಕಾದ್ರೆ ಬರ್ರಿ ತೋರಿಸ್ತೀನಿ. ಏನ್ ತೋರ್ಸ್ಲಕ್ಕಾಗಲ್ಲ ನಮ್ಗ. ರಾತ್ರಿ ಎಲ್ಲ ಅಂದ್ರೆ ಬೀದಿ ದೀಪಗಳು ಇಲ್ಲ ನಿಮ್ಮ ಹತ್ರ? ಎಲ್ಲಿ ಬರ್ತಾವ್ರಿ? ಎಲ್ಲಾರು ಒಂದ್ 4 ಕೊಂಬ್ರೆ ಒಂದ್ ಕೊಂಬಕ್ ಲೈಟ್ ಇರ್ತಾರ. ಅದ ಕೂಡ ಅವ್ರಿಗೆ ಟ್ಯಾಕ್ಸ್ ತೋರ್ತಾರ. ಟ್ಯಾಕ್ಸ್ ಎಲ್ಲ ತಗೋತಾರ. ನಿಮಗ್ ಬೇಕಾದ ಸೌಲಭ್ಯಗಳು ಅಲ್ಲ ಸರ್. ಇದು ನಿಮ್ ಹಕ್ಕದಲ್ಲ, ಕೇಳ್ಬೇಕಲ್ಲ ನೀವು.
ಮಗ ಸರಿಯಾಗಿ ಉದ್ಯೋಗ ಸರಿಯಾಗಿ ಮೆಂಟೆನ್ಸ್ ರೀ ಆಗಿಂದ 3 ದಿನ ಹತ್ತದು 4 ದಿನ ಬೇಡ 3 ದಿನ ಹತ್ತದು 4 ದಿನ ಬೇಡ ಪೂರ ಉದ್ಯೋಗ ಹತ್ತಿರ ಒಟ್ಟು ಊರಿಂದ ಇದ್ರೆ ಶೌಚಾಲಯ ನಮಗ ಊರಿಂದ ಹೋಗ್ಬೇಕು ರಸ್ತೆಗಳು ನೋಡ್ಬೇಕು ದೀಪಗಳು ನೋಡ್ಬೇಕಲ್ರಿ ನೀರಿನ ವ್ಯವಸ್ಥೆ ಮಾಡ್ಬೇಕ್ರಿ ಮತ್ತ ನಾವು ಬ್ಯಾರಿಗೆಲ್ಲ ಅದೇ ನಾವು ಏನದ ಯಾರು ಬಂದವ್ರಿಗೆ ಹಾಕಿದಾಗ ನಾವು ಒಂದು ಇದು ಮಾಡ್ಕೊಂಡ್ ಕೂತಿವ್ರಿ ಈಗ ಉದ್ಯೋಗ ಹಂಗೆ ರೀ 300 ಹಾಜರಿ ಜೀರೋಳಿ ಅಂತ್ರಿ ಜೀರೋಳಿ 2004ನೇ ಇಸ್ವಿ ಮನಿ ಕಟ್ಟಿದೇವ್ರಿ ಅಲ್ಲಿ ಹೊರಗಿ ಇಲ್ಲಿ ತನ ಪಂಚಾಯತಿ ಟ್ಯಾಕ್ಸ್ ಕಟ್ತೇನ್ರಿ ಇನ್ನೂವರೆಗಿ ನಮ್ಮ ಮನಿಗೆ ರೋಡೇ ಇಲ್ರಿ ಹೆಸರಾಗಿ ಹೋಗೋದು ನಾವು ಸ್ವಂತ ಖರ್ಚು ಮಾಡಿ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಮನಿಗೆ ರೋಡಿನಿಂದ ಮನಿಗೆ ಹೋಲಕ್ಕ ನಾವು ಕಟ್ಟಕ್ ಹಾಕೊಂಡಿದ್ದೇವೆ ಅದ್ರ ಮ್ಯಾಗ ಅವ್ರ ಬಿಲ್ ಎತ್ತಾರ ನೋಡ್ರಿ ಅವ್ರ ಬಿಲ್ ಎತ್ತಿರಬಹುದು ಆದ್ರ ನಾವು ಬಂದ್ ಪಂಚಾಯತಿ ಕೇಳಿದ್ರೆ ನಿಮ್ಮ ಏರಿಯಾದಾಗ ಯಾರು ಮೆಂಬರ್ ಇಲ್ಲ ಯಾರು ಹಾಕ್ಸಿಲ್ಲ ನಿಮ್ಮ ರೋಡ್ ಅಂತ ಹೇಳ್ತಾರೆ ಈ ತರ ಹೇಳ್ತಾರ ಹಾ ರೀ ನಮ್ಮ ಏರಿಯಾದಾಗ ನಮ್ಮ ಸರ್ಕಲ್ದಾಗ ಯಾರು ಮೆಂಬರ್ ಇಲ್ರಿ ಓಟ್ರೆ ಹಾಕಿರಲ್ರಿ ನೀವು 4ನೇ ಇಸ್ವಿಯಿಂದ್ರಿ ಅಲ್ಲ ಓಟ್ ಹಾಕಿರ್ತಿರಲ್ರಿ ಓಟ್ ಹಾಕಿದ್ದೇವ್ರಿ ಅಂದ್ರ ನಮ್ಮ ಏರಿಯಾದಾಗ ಯಾರು ಮೆಂಬರ್ ಇಲ್ಲಲ್ರಿ ಹಂಗೇನ್ ಸಂಬಂಧ ರೀ ಆಯ್ತ್ರಿ ಓಟ್ ಹಾಕತ್ತನ ಓಟ್ ಅಲ್ಲ ಮೆಂಬರ್ ಇದ್ರೆ ಮಾಡ್ಬೇಕತ್ತೇನಿಲ್ಲಲ್ಲ ಎಲ್ಲ ಊರೇ ಅಭಿವೃದ್ಧಿ ಮಾಡ್ಬೇಕತ್ತದ ಅಂದ್ರೆ ಈಗ ನಮ್ಮ 2 ರೋಡ್ ಅವರಿ ಅವು 2004ನೇ ಇಸ್ವಿಯಿಂದ ಮನಿ ಕಟ್ಟಿದ್ದೇವ್ರಿ ಇಲ್ಲಿವರೆಗೆ ನಾ 21 ವರ್ಷ ಆಯ್ತು ನಾ ಟ್ಯಾಕ್ಸ್ ಕಟ್ಟಿದೆ 30,000 ರೂಪಾಯಿ ಆಗ್ಯದ್ರಿ ಅದೇ ಟ್ಯಾಕ್ಸ್ನಾಗ ಮಾಡ್ಕೊಂಡ್ರೆ ನಾನು ಮನಿ ರೋಡ್ ಹಾಕಿತ್ತು ಅದು ಟ್ಯಾಕ್ಸ್ ಅವರೇ ತಗೊಂಡಾರ ನಾವು ಇನ್ನ ಮನಿ ರೋಡಿಗೆ ಒಂದು ಬುಟ್ಟಿ ಕಟ್ಟಕ್ಕಿಲ್ಲ ಕೈಲಿ ಖರ್ಚು ಮಾಡಿ ಪಾಯಿಂಟ್ ತೋರಿಸಿದ್ರ ಹೇಳಿ ಕೈಲಿ ಖರ್ಚು ಮಾಡಿ ಹಾಕಿರ್ತಾರೆ ಒಂದು ಆಶೆಯಿಂದ ಇನ್ನ ಮನಿಗೆ ನಾವು ಕಟ್ಕಕ್ ಬಂದಿದ್ದೇವ್ರಿ ಅದು ಬಿಲ್ ಎತ್ಕೊಂಡ್ರಿ ಅವ್ರು ಸರ್ಕಾರದಾಗ ಒಂದೊಂದು 40,000 ರೂಪಾಯಿ ಬಿಲ್ ತೊಗೊಂಡಾರ ನಿಮ್ ಕಡ್ದ್ರಿ ನೀರೇ ಬರಲ್ಲ ಸರ್ಕಾರದ ನೆಳರಿ ಬಂದಾಗಿಲ್ರಿ ಸರ್ಕಾರ ನಳದ ಬಿಲ್ ತೊಗೊಂಡಾರ 40,000 ಒಂದೊಂದು 40,000 ರೂಪಾಯಿ ತೊಗೊಂಡಾರ ಯಾರು ತೊಗೊಂಡವ್ರಿ ಯಾರು ನಳದ ಬಿಲ್ ಒಂದೊಂದು 1,000 ದುಡ್ಡು ತಗೊಂಡಾರ ಆ JJM ನಳ ಕುಡ್ಸೋದಕ್ರಿ ಅಂದ್ರೆ ನೀರು ಬರ್ಲಾಕತ್ತಾವ್ರಿ ಬಿಲ್ ಬಂದದ ಆಡ್ ತೊಗೊಂಡಾರ ನೀರಿನ ಬಿಲ್ ರೀ ನೀರಿನ ಬಿಲ್ ಸರ್ಕಾರದಿಂದ ಬಂದಾವ್ರಿ ಕಡೆ ಬಂದಾವ್ರಿ ಅದು ಬಿಲ್ ನೀರೇ ಕರೆಕ್ಟ್ ಆಗಿ ಕೊಡ್ತಾರೆ ನಿಮಗೆ ಸಪ್ಲೈ ಮಾಡ್ತಾರೆ ನೀರು ಕೊಡಲ್ಲ ಕೊಟ್ಟಿದ್ರಿ ಒಂದು 5-6 ಮಂದಿ 8 ಮಂದಿ ಕೈಲೇ ತೊಗೊಂಡಾರ ಮಂದ್ಯಾಗ ಅಂದ್ರೆ ನಳದ ಬಿಲ್ ತಗೊಂಡು ನಿಮ್ಗೆ ರಿಸಿಪ್ಟ್ ಕೊಡೋ ಕಾನೂನು ಪ್ರಕಾರ ರಿಸಿಪ್ಟ್ ಕೊಡಬೇಕು ರಿಸಿಪ್ಟ್ ಕೊಟ್ಟಿಲ್ಲ ನೋಡಿ ಸರ್ ತಾಲೂಕು ಇವು ಆಗಿರ್ತಕ್ಕಂತ ಈರಣ್ಣ ಕೌಲ್ಗಿ ಸರ್ ಅವ್ರೇ ನಾವು ನಮ್ಮ ವಾಹಿನಿ ಮೂಲಕ ನಿಮ್ಗೆ ತಿಳಿಸ್ತಾ ಇದೀವಿ ಏನ್ ಹೇಳ್ತಾ ಇದಾರೆ ಜನ ನಮಗ್ ತಿಳಿದವ್ರಿಲ್ಲ ನಾವ್ ಮುಂದಕ್ಕೆ ಹೋಗಕ್ ಗೊತ್ತಾಗಲ್ಲ ಅಂತ ಹೇಳ್ತಾ ಇದಾರೆ ಇಂತ ಜನ ಎಷ್ಟಿರ್ಬೋದು ಇವಾಗ ಸರ್ವೇ ಸಾಮಾನ್ಯವಾಗಿ ನಾವು ಇಲ್ಲಿ ಬಂದೀವಿ ಭೇಟಿ ಕೊಟ್ಟಿವಿ ಅವ್ರು ಹೇಳ್ತಾ ಇದಾರೆ ಅನ್ನೋದು ನಿಮ್ ಗಮನಕ್ಕೆ ತರ್ತಾ ಇದೀವಿ ಇನ್ನುಳಿದ ಎಷ್ಟು ಜನ ಈ ತರ ವ್ಯವಸ್ಥೆಯಲ್ಲಿ ಇರ್ಬೋದು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತ ಆಡಳಿತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನೀಟಾಗಿ ತಮ್ಮ ವರ್ಕ್ ಅನ್ನು ಅವ್ರಿಗೆ ಮಾಡಕ್ ಹೇಳಿ ಇನ್ನಾದ್ರೂ ಎತ್ತೆಚ್ಕೊಂಡು ಹೀಗೆ ನಡೆದ್ರೆ ಇವತ್ತು ತಾಲೂಕಿನ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿರ್ತಕ್ಕಂತ ಆಡಳಿತ ವ್ಯವಸ್ಥೆ ಬಗ್ಗೆದಾಗ ಅಧಿಕಾರಿಗಳಿಗೆ ಎತ್ತೆಚ್ಚಿಸ್ಕೊಳ್ಳುವಂತ ಒಂದು ಕಟ್ಟುನಿಟ್ಟಿನ ಕ್ರಮ CS ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಯಾಕಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಡ್ತಕ್ಕಂಥದ್ದು ಏನು ಬರೀ ಜಿಲ್ಲೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ ತಾಲೂಕಿನಲ್ಲಿ ನಡ್ತಕ್ಕಂತ ಅವ್ಯವಸ್ಥೆ ಬಗ್ಗೆದಾಗೂ CS ಅವರು ಗಮನ ಹರಿಸಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅನ್ನೋದು ಉದಂತ ನ್ಯೂಸ್ ನ ಕಳ್ಕಳಿ.